ನನ್ನನ್ನು ನೀನು ತೊಗೊಳಕ್ಕಾಗಲ್ಲ, ನನ್ನನ್ನು ದುಡ್ಡಲ್ಲಿ ನೀನು ಅಳತೆ ಮಾಡೋಕ್ಕಾಗಲ್ಲ, ನನ್ನ ಆಳ ನಿನಗೆ ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ರದೀಪ್, ಇನ್ನು ಮೇಲಾದರೂ ತಿದ್ಕೋ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟು ಬೆಳೆಸು, ನಾವೆಲ್ಲ ನನ್ನ ಜೊತೆಗೆ ಬರ್ತೀವಿ. MLA ಎಲೆಕ್ಷನ್ ಮತ್ತೆ ಬಂದೇ ಬರುತ್ತೆ. ಪಾರ್ಟಿಯಿಂದ ಟಿಕೆಟ್ ತೊಗೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಆ ಬಾಧೆ ಏನು ಅಂತ. ಶಾಸಕರಿಗೆ ನಮ್ಮ ಒಂದು ಪ್ರಶ್ನೆ, ಶಾಸಕರೇ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅನ್ಯ ಪಕ್ಷಗಳಿಗೂ ಕೆಲಸ ಮಾಡ್ತಾ ಇದ್ರು ಅನ್ನೋ ಒಂದು ಕ್ವಶನ್. ಯಾಕೆಂದರೆ ಇದೇ ಚಿಮೂಲ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಹಾಕ್ಸುವಂಥ ಕೆಪಾಸಿಟಿ ನಿಮ್ಗೆ ಇರಲಿಲ್ವಾ ಶಾಸಕರಾಗಿ? ಯಾಕೆ ಹಾಕ್ಸ್ತಿಲ್ಲ ನೀವು? ನೀವೊಬ್ಬ MLA ಆಗಿ ಚೀಮೂಲ್ ಎಲೆಕ್ಷನ್ನ ಚೀಮೂಲ ನೀವು ಕೈಯಲ್ಲಿ ಹಿಡ್ಕೋಬೇಕು ಅನ್ನೋ ಒಂದು ಆಸೆ ನಿಮಗಿದ್ರೆ, ಕಾಂಗ್ರೆಸ್ ಪಕ್ಷಕ್ಕಿದ್ರೆ, ನೀನು ಯಾಕೆ ಕಾಂಗ್ರೆಸ್ ಪಕ್ಷದಿಂದ ನೀವು ಕ್ಯಾಂಡಿಡೇಟ್ನ ಹಾಕ್ಸಿಲ್ಲ ಪೆರೇಸಂದ್ರ ಕ್ಷೇತ್ರದಿಂದ? ಯಾಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಸಿಕ್ಕಿಲ್ವಾ ನಿನಗೆ? ಯಾಕೆ ಹಾಕ್ಸ್ಲಿಲ್ಲ ನೀವು? ಹಾಕ್ಸ್ಬೇಕಾಗಿತ್ತು ನೀವು. ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ನಿಮ್ಗೆ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ಏನಾದರೂ ಇನಾಮಿನೇಸ್ ಆದರೆ ನಮಗೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನಂಥ ಒಬ್ಬ ಕ್ಯಾಂಡಿಡೇಟ್ ಕರ್ಕೊಂಡ್ಬಂದು ನನ್ನನ್ನು ಚೀಮೂಲ್ ಎಲೆಕ್ಷನ್ ನಿಲ್ಲಿಸ್ತೀನಿ. ಆಯಿತು, ನಾನು ಯಾವ ಪಾರ್ಟಿಯಿಂದ ಹಾಕಿದ್ದೀನಿ? ಕಾಂಗ್ರೆಸ್ ಪಾರ್ಟಿಯಿಂದ ಹಾಕಿದ್ದೀನ. ಕಾಂಗ್ರೆಸ್ ಪಾರ್ಟಿಯಿಂದ ಹಾಕಿದ ಮೇಲೆ ನೀವು ಯಾರಿಗೆ ಮಾಡಬೇಕು ಎಲೆಕ್ಷನ್? ನನಗೆ ಮಾಡಬೇಕು, ಪಾರ್ಟಿಗೆ ಮಾಡಬೇಕು. ನನ್ನ ತಾಯಿ ಕಾಂಗ್ರೆಸ್ ಅಂತ ಹೇಳ್ತಿರಲ್ವ ನೀವು, ನಾಚಿಕೆ ಆಗಲ್ವ ನಿಮಗೆ? ನನ್ನ ತಾಯಿ ಕಾಂಗ್ರೆಸ್ ಅಂತಂದಾಗ ನೀವು ತಾಯಿ ಕಾಂಗ್ರೆಸ್ ಮಾಡಬೇಕು. ಕಾಂಗ್ರೆಸ್ ನಾನು BJP ಇದ್ದೆ ನಿಜ, ನಾನು ಒಪ್ಕೊತೀನಿ. BJPಯಿಂದ ಕರ್ತಂದಿದ್ದಾರೋ, ನನ್ನ ಮನೆಗೆ ಬಂದು ಕರೆದಿದ್ದಾರೋ ಇದೇ MP ಎಲೆಕ್ಷನ್ಸಲ್ಲಿ. ಏನಕ್ಕೆ ಬರಬೇಕಾಗಿತ್ತು ಅಂತ ಇದಕ್ಕೆ ನೀನು ನನ್ನ ಮನೆಗೆ ಕರೆಯಕ್ಕೆ ನನ್ನ ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ನಿಮಗೂ ಗೌರವ ಕೊಟ್ಟು ಬಂದಿದ್ದೀನಿ, ಉಸ್ತುವಾರಿ ಮಂತ್ರಿಗಳಿಗೂ ಗೌರವ ಕೊಟ್ಟು ಬಂದಿದ್ದೀನಿ, ಶಿವಶಂಕರ್ ರೆಡ್ಡಿಗೂ ಗೌರವ ಕೊಟ್ಟು ಬಂದಿದ್ದೀನಿ. MP ಎಲೆಕ್ಷನ್ ಬಂದು ಇವತ್ತು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು, ತಗೊಂಡು BJP ಮಾಡಬೇಕು. BJP ಕ್ಯಾಂಡಿಡೇಟಾ ನಿಮ್ಮನ್ನು ಗೆಲ್ಸಿರೋದು? ಅವತ್ತು ಅವರ ನಿಮ್ಮ ಹಿಂದ್ಗಡೆ ನಿಂತ್ಕೊತಾರೆ. ನಾಳೆ ಬೆಳಗ್ಗೆ MLA ಎಲೆಕ್ಷನ್ ಮತ್ತೆ ಬಂದೇ ಬರುತ್ತೆ. ಪಾರ್ಟಿಯಿಂದ ಟಿಕೆಟ್ ತೊಗೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಆ ಬಾಧೆ ಏನು ಅಂತ. ನಾನು ಆ ಬಾಧೆ ಅನುಭವಿಸಿದ್ದೀನಿ. ನಿಮಗೆ ಯೋಗ್ಯತೆ ಇದ್ದರೆ, ನಾನು ಮಾಡಲ್ಲ ಅಂತಿದ್ದರೆ ನೀವು ಸುಮ್ಮನೆ ಇದ್ಬಿಡ್ಬೇಕಾಗಿತ್ತು. ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ ರಾಜಣ್ಣ ಅವರು. ಏನು ತಪ್ಪು ಮಾಡಿದ್ದೀನಿ ನೀವು? ನಿನ್ನ ಎಲೆಕ್ಷನಲ್ಲಿ ನಾನು ಕರೆದಿರೋದು ನಿಜ. ನಾನು ಒಂದು ಸರಿ ಮಾತು ಕೊಟ್ಟರೆ ಯಾರಿಗಾದ್ರು ಆ ಮಾತು ಮೇಲೆ ಉಳಿಸ್ಕೊಳ್ಳೋಂಥವು, ಆ ಮಾತು ಮೇಲೆ ಉಳಿಯೋಂಥವು. ನಾನು ಡಾಕ್ಟರ್ K. ಸುಧಾಕರ್ಗೆ ಅವತ್ತು ನಾನು ಮಾತು ಕೊಟ್ಟಿದ್ದೆ. ಅವ್ರ ಹಿಂದ್ಗಡೆ ನೀನು ನನ್ನ ರಿಲೇಷನ್ ಆಗಿರ್ಬೋದು, ನಮ್ಮ ಜಾತಿಯವನಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಟ್ ಮಾತು ನಾನು ಯಾವತ್ತೂ ಬಿಟ್ಕೊಡಕ್ಕೆ ಹೋಗಲ್ಲ. ಆ ಮಾತು ನಾನು ಉಳಿಸ್ಕೊಂಡಿದ್ದೀನಿ, ಅವತ್ತು ಅವ್ರಿಗೆ ಮಾಡಿದ್ದೀನಿ. ಇಲ್ಲ ನಾನು ನಿನ್ನ ಹತ್ರ ಕಾಸಿಗೂ ಅದಕ್ಕೂ ಇದು ಆಸೆ ಪಡೋನಾಗಿದ್ದೆ, ಹಿಂದ್ಗಡೆ ಬರೋನಾಗಿದ್ದು ನನಗೆ ಬೇಕಾಗಿಲ್ಲ. ಯಾರು ಹೇಳಿದ್ದಾರೆ ಲಾಸ್ಟ್ ಒಂದು ಇದರಲ್ಲಿ ನೋಡಿದೆ ನಾನು ಮೀಡಿಯಾದಲ್ಲಿ, ರಾಜಣ್ಣ ಅವರು ಮನೆಗೆ ಹೋದರೆ ಅವ್ರು ಡಾಕ್ಟರ್ K. ಸುಧಾಕರ್ ಅವರು 2 ಕೋಟಿ ಕೊಟ್ಟಿದ್ದಾರಂತೆ, ನೀವು ಇನ್ನೂ ಅದರ ಮೇಲೆ ಕೊಟ್ಟರೆ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ. ನೋಡಿ ಶಾಸಕರೇ, ಪ್ರದೀಪ್, ನನ್ನನ್ನು ನೀನು ತೊಗೊಳಕ್ಕಾಗಲ್ಲ, ನನ್ನನ್ನು ದುಡ್ಡಲ್ಲಿ ನೀನು ಅಳತೆ ಮಾಡೋಕ್ಕಾಗಲ್ಲ, ನನ್ನ ಆಳ ನಿನಗೆ ಗೊತ್ತಿಲ್ಲ. ಯಾವತ್ತು ರಾಜಣ್ಣ ಹಿಂಗನವನೇ ಹೊರತು ಇದುವರೆಗೂ ನನ್ನ ಜೀವನದಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ 20 ವರ್ಷದಿಂದ ಈ ಥರ ನನ್ನ ಹತ್ರ ಕೈ ಅಡ್ಡಿಲ್ಲ ಇದುವರೆಗೂ ಎಲ್ಲೂ. ಇದೇ ಡಾಕ್ಟರ್ K. ಸುಧಾಕರು ಅವರು ಕೂಡ ನಾನು ಖರ್ಚು ಮಾಡಿದ್ದೀನಿ, ಕೈಯಿಂದ ನಾನು ಜೋಬಿಂದ ಖರ್ಚು ಮಾಡಿದ್ದೀನಿ. ಹೊರತು ಅವ್ರ ಹತ್ರ ಒಂದು ಸಿಂಗಲ್ MP ನಾನು ಇದು ತೊಗೊಂಡಿರಲಿಲ್ಲ. ನಾನು ಯಾವತ್ತು ನಿನ್ನ ಎಲೆಕ್ಷನ್ಗೂ ನಾನು ಮಾಡಿಲ್ಲ. ಯಾಕೆಂದರೆ ಒಂದು ಮಾತು ಕೊಟ್ಟಿದ್ದೀನಿ, ಮಾಡಿಲ್ಲ. ಆ ಉದ್ದೇಶ ಇಟ್ಕೊಂಡು ನೀನು ನನ್ನ ಚೀಮೂಲ್ ಎಲೆಕ್ಷನಲ್ಲಿ ಡೈರೆಕ್ಟಾಗಿ ಬಹಿರಂಗವಾಗಿ ನಿನ್ನ ಶಿಷ್ಯನ, ನಿನ್ನ ತಮ್ಮಂದರನ್ನ ಎಲ್ಲರನ್ನೂ ಕಳಿಸ್ಬಿಟ್ಟು ನೀನು BJPಗೆ ಓಟ್ ಹಾಕ್ಸಿ ಅವ್ರ ಜೊತೆಲಿ ಕಳಿಸ್ತೀಯಲ್ಲ, ಟ್ರಿಪ್ ಕಳಿಸ್ತೀಯಲ್ಲ. ನಿನಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ? ನನ್ನ ತಾಯಿ ಕಾಂಗ್ರೆಸ್ ಅನ್ನೋದಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಮಾತಾಡ್ಬೋದಾ ನೀವು? ಉಳಿಸ್ಕೊಳ್ಳಿ. ಇನ್ನೂ ಕಾಲ ಮಿಂಚಿಲ್ಲ ಪ್ರದೀಪ್, ಇನ್ನೂ ಕಾಲ ಮಿಂಚಿಲ್ಲ ನಿನಗೆ. ಇವಾಗೂ ಚಾನ್ಸ್ ಇದೆ ನಿಮಗೆ, ಉಳಿಸ್ಕೊಳ್ಳಿ. ಉಸ್ತುವಾರಿ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಸರಿ ಮಾಡ್ಕೊಳ್ಳಿ ನಿಮ್ಮ ಇದನ್ನು, ಚಲನವಲನಗಳನ್ನು. ಇದು ಲೈಫು ಇಷ್ಟಕ್ಕೆ ಶಾಶ್ವತ ಅಲ್ಲ ನಿಮ್ಮದು. ತಾಲೂಕು ದಣಿ ಅಂತ ಹೇಳ್ತಿರಂತಲ್ಲ, ಮೊನ್ನೆ ಪೆರೇಸಂದ್ರ ಕರಗಕ್ಕೆ ನಾನು ಹುಡುಗರು ಕರೆಯಕ್ಕೆ ಹೋಗಿದ್ರೆ, ನಾನು ತಾಲೂಕು ದಣಿ, ನನ್ನನ್ನು ಕರಿಬೇಕು ಫಸ್ಟು, ಯಾರನ್ನ ಕರೆದಿರ ನೀವು? ಈ ಥರ ಮಾತಾಡ್ತಿರಂತಲ್ಲ ನೀವು. ಒಬ್ಬ ಶಾಸಕರ ನೀವು. ಶಾಸಕ ಸಂಸ್ಕೃತಿಯಲ್ಲಿ ಎಲ್ಲಾದರೂ ತೊಡೆ ತಟ್ಟೋದು, ಭುಜ ತಟ್ಟೋದು ಇದೆಯಾ? ಯಾವತ್ತಾದರೂ ಇದೆಯಾ? ಇದು ಮಾಡ್ಬೋದಾ? ನೀವೊಬ್ಬ ಜನಪ್ರತಿನಿಧಿ, ಜನಗಳ ಸೇವೆ ಮಾಡೋಕ್ಕೆ ಬಂದಿರೋದು ಹೊರತು ಇಲ್ಲಿ ಕುಸ್ತಿ ಮಾಡೋಕ್ಕೆ ಬಂದಿಲ್ಲ. ನೀವು ಚಿಕ್ಕಬಳ್ಳಾಪುರಕ್ಕೆ ಸೇವೆ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ.
ಒಳ್ಳೆ ಛತ್ರಗಾರ ಮಾತಿನ ಮಲ್ಲ ನೀನು ಕೆಲಸ ಮಾಡು ಅದ್ರ ತಕ್ಕಟ್ಟೆ. ಅದು ಬಿಟ್ಟು ಪಕ್ಷಕ್ಕೆ ದ್ರೋಹ ಮಾಡಿಕೊಂಡು ನಮ್ಮನ್ನೇ ಸೋಲ್ಸೋಕ್ಕೆ ಅಷ್ಟು ಕಷ್ಟಪಟ್ಟೆ. ಆಯಿತು, ಸೋಲ್ಸಿದೆ, ನಿನ್ನ ಆಶೀರ್ವಾದದಿಂದ ನಾನು ಸೋತೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ನೇ ಸೋಲ್ಸಿದ್ರು, ಒಪ್ಕೋಣ. ಆದರೆ ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನಪ್ಪ ಸೋತಿದೆಯಾ ನೀನು, ನಿನಗೆ ಗೌರ್ಮೆಂಟ್ ನಾಮಿನೇಟೆಡ್ ಡೈರೆಕ್ಟ್ ಮಾಡ್ತೀನಿ ಶ್ರೀಮೂಲ್ಗೆ ಅಂತಂದಾಗ ನೀನು ಎಷ್ಟು ಜನಕ್ಕೆ ಲೆಟರ್ ಕೊಟ್ಟು ಅವರೇ ನಿಂತ್ಕೋಬೋದಿತ್ತಲ್ವ. ಫಸ್ಟ್ ಆಫರ್ ಕೊಟ್ಟಿದ್ದೆ ಅವ್ರಿಗೆ, ರೀ ಮಿನಿಸ್ಟ್ರು ನೀವು ನಿಂತ್ಕೊಳ್ಳಪ್ಪ, ನಿನ್ಗೆ ಆಗದೆ ಸೋತ್ರೆ ನಾನು ಏನಾದರೂ ಮಾಡ್ತೀನಿ ನಿನಗೆ ಅಂತ ಹೇಳ್ತು. ಯಾಕೆ ನಿಂತ್ಕೊಳ್ಳಿಲ್ಲ? ಧೈರ್ಯ ಬೇಕಿಲ್ಲ ಅದಕ್ಕೂ. ಆ ಧೈರ್ಯ ಅವ್ರಿಗಿಲ್ಲ. ಅಂಥವ್ರಿಗೆ ಹೋಗಿ ನಿನ್ನ ಟಿಕೆಟ್ ಕೊಡ್ತೀನಿ, ನಾನು ಸಪೋರ್ಟ್ ಮಾಡ್ತೀಯ ಗೌರ್ಮೆಂಟ್ ನಾಮಿನೇಟ್ ಡೈರೆಕ್ಟರ್ ಮಾಡಿ. ಬಾಗೇಪಲ್ಲಿ ಶಾಸ್ತ್ರ ಹತ್ರ ಹೋಗಿದ್ದೀರಾ, ಅವ್ರಿಗೆ ಕೇಳಿದಿರಾ ನಮ್ಗೆ ಸಪೋರ್ಟ್ ಮಾಡೋಣ ಸ್ವಲ್ಪ ಅಂತ. ಏನು ರಾಜಣ್ಣಂದು ಕಾಂಗ್ರೆಸ್ ಕೊಡುಗೆ ಏನು ರೇ? ನಾನು ಬೈ ಬರ್ತ್ ಕಾಂಗ್ರೆಸ್ನಿಂದ ಬಂದಿರೋ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಿಲ್ಲಾ ಪಂಚಾಯತಿಯಲ್ಲಿ ನನ್ನ ಟಿಕೆಟ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ನಾನು JDS ಹೋಗಿ ಜಿಲ್ಲಾ ಪಂಚಾಯತಿಗೆ ಹಾಕಿದ್ದು ನಿಜ 2016 2016 ಆಮೇಲೆ ಇದೇ ಆಂಜನಪ್ಪನವರು ಬೈ ಎಲೆಕ್ಷನ್ ಬಂದಾಗ ಅವ್ರ ಹಿಂದ್ಗಡೆನೆ ಅವ್ರ ಜೊತೆಯಲ್ಲೇ ಅವರು JDS ಅಲ್ಲಿದ್ದರು, ನಾನು JDS ಅಲ್ಲಿದ್ದೆ. ನಾನು ಯಾವುದೋ ಪಕ್ಷದಲ್ಲಿಲ್ಲ, ಅವ್ರ ಜೊತೆಯಲ್ಲೇ ನಾನು JDS ಪಕ್ಷದಲ್ಲಿದ್ದು, ಅವರು ನನ್ನ ಜೊತೆಯಲ್ಲೇ ನಾನು ಅವ್ರ ಜೊತೆಯಲ್ಲೇ ಬಂದಿದ್ದೀನಿ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ. ಮೊನ್ನೆ ಕಾರಣಾಂತರಗಳಿದ್ದ ನನಗೇನೋ ಯಾವ ಟೈಮ್ ಬ್ಯಾಡ್ ಇತ್ತೋ ಏನೋ ಬೈ ಮಿಸ್ ನಾನು BJPಗೆ ಹೋಗಿದ್ದು ನಿಜ. 6 ತಿಂಗಳು ಕೂಡ ಇರಲಿಲ್ಲ, ವಾಪಸ್ ಬಂದಿದ್ದು ನಿಜ. ನಾನೇನು ದುಡ್ಡಿಗೇನು ಹೋಗಿಲ್ಲ, ಯಾರ ಹತ್ರ ದುಡ್ಡಿಗೇನು ಆಸೆ ಪಟ್ಟು ನಾನು ಹೋಗಿಲ್ಲ. ಪ್ರದೀಪ್, ನೀವೇನು ಕೊಡಬೇಕಾಗಿಲ್ಲ ನನಗೆ ದುಡ್ಡು. ಭಗವಂತ ನನಗೂ ಧೈರ್ಯ ದುಡ್ಡು ಕೊಟ್ಟವನೇ. ಯಾವುದೇ ಕಾರಣಕ್ಕೂ ನೀನು ನಾಳೆ ಬೆಳಗ್ಗೆ ಮುಂದಿನ ಇದರಲ್ಲಿ ರಾಜಕೀಯ ಹೋರಾಟ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಮಾಡು, ಇಂಡೈರೆಕ್ಟಾಗಿ ಮಾಡಬೇಡ. ಯಾರನ್ನೋ ಕಳಿಸ್ಬಿಟ್ಟು ಅವ್ರ ಮುಖಾಂತರ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಬೇಡ. ನಿನ್ನ ಶಿಷ್ಯನ ಕಳಿಸ್ಬಿಟ್ಟು, ನಿನ್ನ ತಮ್ಮದನ್ನು ಕಳಿಸ್ಬಿಟ್ಟು ಇರ್ಬೋದು. ಇವತ್ತು ನಿನ್ನ ದುಡ್ಡು ಇರ್ಬೋದು, ಅಹಂಕಾರ ಇರ್ಬೋದು, ಅದು ಒಂದು ದಿವಸ ನಾಳೆ ಬೆಳಗ್ಗೆ ಅದು ಕಡಿಮೆ ಆಗುವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ನಮ್ಮ ಹತ್ರ ಇನ್ನೇನು ಬರೋದಿಲ್ಲ. ಮಂಡಿಕಲ್ ಹೋಗ್ಲಿಕ್ಕೆ ನೀವು ಮಂಡಿಕಲ್ ಹೋಗ್ಲಿ ನಮ್ಗೆ ಗೊತ್ತಿಲ್ವಾ? ನಾನು ನಿನಗಿಂತ ನೀನು ನಿಕ್ಕರ್ ಹಾಕೊಂಡಾಗಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ ಮಂಡಿಕಲ್ ಹೋಗ್ಲಿಯಲ್ಲಿ ಅಂತ ಕೇಶವಡಿಗೆ ಎದುರು ಹಾಕೊಂಡಿದ್ದೆ ನಾನು. ನೀನು ಯಾವ ಮಹಾ ನಮಗೆ ತಾಕದಿದ್ರೆ ನಾನು ತೋರಿಸೇ ಬಿಡ್ತೀನಿ, ಬಾ ಮಂಡಿಕಲ್ಗೆ ನೀನು ಬಾ, ನಾನು ನೋಡೇ ಬಿಡ್ತೀನಿ. ಇವತ್ತು ನಿಂತ್ಕೊಂಡು ನೀನು ಜಿಲ್ಲಾ ಪಂಚಾಯತ್ಗೆ ಹಾಕ್ಬಿಟ್ಟು ಒಂದು ಇದು ಮಾಡಿಸಿ, ಯಾರು ನಿಲ್ಲಿಸ್ತೀನಿ ನೀನು ತಾಕದಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿಂತ್ಕೊತೀನಿ. ಏನು ಅಂದ್ಕೊಂಡಿದ್ದಾರೆ ನೀವು? ಒಬ್ಬ ಮನುಷ್ಯನ ಕಡೆಗಣಿಸ್ಬಾರ್ದು. ಎಷ್ಟಾದರೂ ಅದು ಪೇಷನ್ಸ್ನ ಕಳ್ಕೊಳ್ಳೋಷ್ಟು ನೀನು ಅವಮಾನ ಮಾಡಬಾರ್ದು ಮನುಷ್ಯನ. ಸ್ವಲ್ಪ ಸಂಯಮ ಇರಲಿ, ನೋಡ್ಕೋ. ಇನ್ನೂ ರಾಜಕೀಯ ಭವಿಷ್ಯ ಇದೆ, ಚಿಕ್ಕ ಹುಡುಗ ನೀನು. ಇನ್ನು ಒಳ್ಳೇದಾಗಲಿ ಅಂತ ನಾವು ಬಯಸ್ತಾದ್ರೆ ನಮಗೆಲ್ಲ ಕೆಟ್ಟದಾಗಲಿ ನೀವು ಬಯಸ್ತಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ರದೀಪ್, ಇನ್ನು ಮೇಲಾದರೂ ತಿದ್ಕೋ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟು ಬೆಳೆಸು. ನಾವೆಲ್ಲ ನನ್ನ ಜೊತೆಗೆ ಬರ್ತೀವಿ. ಬಟ್ ಇದೇ ಥರ ಆಡ್ತಾ ಇದ್ರೆ ಅದರ ಆ ಪರಿಣಾಮನೇ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಯಾವುದೇ ಎಲೆಕ್ಷನ್ಸ್ ಬಂದರೂ ಕೂಡ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಮನೋಭಾವ ಬೆಳೆಸ್ಕೊಂಡು ನೀನು ಮುಂದೆ ನಡೆಸ್ಕೊಂಡು ಹೋಗುವಂಥ ನಿನಗೆ ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.